ನಾಳೆ ಭೀಮ್ ನಮಸ್ತೆ ಪಾದ ಪೂಜೆ ಮಾಡಕ್ಕೆ ನಿಮ್ ಯಜಮಾನ್ರು ನಮ್ ಡ್ಯಾಡಿ ಮೇಲೆ ದೇವ್ರ ಹತ್ರ ಇದಾರಲ್ಲ ಎಲ್ಲ ಅಕ್ಷತಾ ಅಂತ ಗಾಬರಿ ಆಗ್ತಾ ಇದಾರೆ. ಅಕ್ಷತಾ ಜೋರ ಹೊಡಿತಾಳೆ ಅಂತ ನೋಡಿ. ಟ್ರೈ ಮಾಡೋದು ಇವರು, ಹೊಟ್ಟೆ ತುಂಬಾ ತಿನ್ನೋದು ನಾವು. ಸೊ ಲಕ್ಕಿ ಅಲ್ಲ ನೋಡ್ಕೊಂಡೆ ತಾನೆ. ಬಾಟಲ್ ಗೇಮ್ 8 ಗೇಮ್ ನಾವಂತೂ ಆಡಲ್ಲ. ರಾಜ ಹೋಯ್ತಾ ಇದ್ರಂತೆ ಕುದುರೆ ಮೇಲೆ, ರಾಜರು ಆಗೆಲ್ಲ ಕುದುರೆ ಮೇಲೆ ತಾನೇ ಹೋಯ್ತಿದ್ದು ರಾಜರು. ಬಟ್ ಇದ್ರಿಂದೆ ಇದಿದೆ, ಅದ್ರ ಪಕ್ಕದಲ್ಲಿ ಆ ಕಾರ್ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ಡಾರ್ಲಿಂಗ್ಸ್. ಇವಾಗ ಇನ್ನೊಂದು ಗೇಮ್ ಮಾಡ್ತಾ ಇದೀವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡಿ ಹೆಂಗ್ ಕೂತಿದ್ದಾರೆ, ರೆಡಿಯಾಗಿ ಕೂತಿದ್ದಾರೆ. ಬಾಟಲ್ ಗೇಮ್ 8 ಗೇಮ್ ನಾವಂತೂ ಆಡಲ್ಲ. ಆ 8 ಹೊಡಿಯೋದು ಬೇಡ, ಅವ್ರ ಕೈಲಿ ಹೊಡ್ಸ್ಕೊಳ್ಳೋದು ಬೇಡ. ನಾವು ನೋಡೋಣ ಯಾರು ಹೆಂಗಾಡ್ತಾರೆ ಅಂತ. ಲೆಟ್ಸ್ ಸಿ, ಕಮ್ ಆನ್. ರಾಜಿ, ನೀನು ಯಾವಾಗ ಬೇಕಾದ್ರೆ ಸ್ಟಾಪ್ ಹೇಳ್ಬೋದು. ಎಲ್ಲ ಅಕ್ಷತಾ ಅಂತ ಗಾಬರಿ ಆಗ್ತಾ ಇದಾರೆ. ಅಕ್ಷತಾ ಜೋರ ಹೊಡಿತಾಳೆ ಅಂತ. ಕರೆಕ್ಟ್. ಎಷ್ಟು ನಂಬರ್ ಹೇಳು. ಇನ್ನು ಒಡೆಯೋದು ನೋಡಿ, ಬೇಕಾರೆ ಒಡೆಯೋದು ನೋಡ್ಬೋದು. ಫಸ್ಟ್ ಏಟ್ ಅದಕ್ಕೆ ಲೇ, ಅಷ್ಟು ಮೆತ್ತಗೆ ಹೊಡಿಬಾರ್ದು ಕಣೆ. ಏನಾಗಲ್ಲ. ಓಕೆ, ಎಷ್ಟು? ಇಲ್ಲ, ನೀ ಅವಳು ಕಣಮ್ಮ. ಆಯ್ತು ಹೇಳು ಅಕ್ಕ ಬೇಗ. ನೋಡ್ಕೊಂಡೆ ತಾನೆ. ಸೊ ಡಾರ್ಲಿಂಗ್ಸ್, ಟೈಮ್ ಬಂದು ರಾತ್ರಿ 8 ಗಂಟೆ. ನಮ್ಮ ಅದಕ್ಕೆ ಕಾಲ್ ಮಾಡಿದ್ರು, ಬಾಪ್ಪ ಊಟ ಮಾಡ್ಕೊಂಡೋಗು, ಊಟ ಮಾಡಿದ್ದೀನಿ ಅಂತ. ಆ್ಯಂಡ್ ಅದ್ರ ಜೊತೆಗೆ ಚುರುಮುರಿ ಕೂಡ ಮಾಡಿದಾರಂತೆ. ಬನ್ನಿ ಹೋಗಿ ಊಟ ಮಾಡಿಕೊಂಡು ಚುರುಮುರಿನ ತಿನ್ಕೊಂಡು ಬರೋಣ. ಅದೇನಪ್ಪ ಅಂತಂದರೆ ನಮ್ಮ ಅಕ್ಕನ ಮನೆ ಅಥವಾ ನಮ್ಮ ಅಣ್ಣನ ಮನೆ ಎಲ್ಲ ಕೂಡ ಅಕ್ಕಪಕ್ಕನೇ ಇರೋದು. ಆ್ಯಂಡ್ ತುಂಬ ನಿಯರ್ ಬೈ. ಆ್ಯಕ್ಚುಲಿ 3 ಕಿಲೋಮೀಟರ್ಸ್, 2 ಕಿಲೋಮೀಟರ್ಸ್, 500 ಮೀಟರ್, 1 ಕಿಲೋಮೀಟರ್, ಈ ಥರನೇ ತುಂಬ ನಿಯರ್ ಬೈ ಇರೋದ್ರಿಂದ ಯಾವುದೇ ಮನೇಲಿ ನಾವು ಚೆನ್ನಾಗಿ ಊಟ ಮಾಡಿದ್ರೆ ಅಥವಾ ಒಳ್ಳೆ ಅಡುಗೆ ಮಾಡಿದ್ರೆ ಎಲ್ಲರೂ ಕರೆದು ಊಟ ಮಾಡಿ, ಆದರೆ ಅಲ್ಲೇ ಮಲ್ಕೊಂಡ್ಬಿಡ್ತೀವಿ ಮಾತಾಡ್ಕೊಂಡು ಆ ಥರ. ದಿಸ್ ಈಸ್ ವಾಟ್ ಜಾಯಿಂಟ್ ಫ್ಯಾಮಿಲಿ ಗಿವ್ಸ್ ಅಸ್. ಸೂಪರ್ ಅಲ್ಲ? ಲೇಟ್ ಆಯಿತು, ಬನ್ನಿ ಬೇಗ ಹೋಗ್ಬಿಡೋಣ. ಅದೇನಂದರೆ ಡಾರ್ಲಿಂಗ್ಸ್, ಮನೇಲಿ ನಾನು ಒಬ್ಬನೇ ಇದ್ದೀನಿ ನೋಡಿ, ಯಾರೂ ಇಲ್ಲ. ಯಾಕಂದರೆ ಅಮ್ಮ ಆಲ್ರೆಡಿ ಅಲ್ಲೇ ಇದ್ದಾರೆ. ಅದು ನ್ಯಾಯಬೆಲೆ ಅಂಗಡಿಗೆ ಸಂಬಟ್ ಅಕ್ಕಿ ತೊಗೊಳೋದಕ್ಕೆ, ತಂದ್ಕೊಡೋದಕ್ಕೆ. ಆ್ಯಂಡ್ ಶರಣ್ಯ ಮತ್ತು ಚಿಟ್ಟೆ ಟ್ಯೂಷನ್ಗೆ ಹೋಗಿದ್ದಾರೆ. ಅವ್ರು ಬರೋದು 8:30ಗೆ. ಅಷ್ಟರೊಳಗೆ ನಾವು ಹೋಗಿ ಊಟ ಮಾಡ್ಕೊಂಡು ಬರೋಣ. ಕಮ್, ಲೆಟ್ಸ್ ಗೋ. ಇವಾಗ ಬೀಗ ಹಾಕೊಂಡು ಹೋಗಬೇಕು. ನಾನು ಬರೋದಕ್ಕೂ ಮುಂಚೆ ಅವರೇ ಬಂದುಬಿಡ್ತಾರಾ ಏನೋ ಗೊತ್ತಿಲ್ಲ. ನಮ್ಮ ಅಕ್ಕ ಅವ್ರನ್ನ ಹೋಗಿ ಕರ್ಕೊಂಡು ಬರ್ತಾರೆ ಪಿಕ್ ಮಾಡಿಕೊಂಡು. ಲೈಟ್ ಆಫ್ ಮಾಡದೆ ಹೋಗ್ತಾಯಿದ್ದೀನಿ. ಆ ಕಡೆಯಿಂದ ಬಂದು ನಮ್ಮಮ್ಮ ನೋಡಿದರೆ, ಬಿಲ್ಲಿಯರ್ ನಿಮ್ಮ ಅಪ್ಪ ಕಟ್ತಾರೆ, ಆಫ್ ಮಾಡೋ ಲೋಪರ್ ಅಂತ ಬೈದಿರೋರು. ಎಲ್ಲರೂ ಲೈಟ್ಸ್ ಆಫ್ ಮಾಡಿಬಿಟ್ಟು ವಿಲ್ ಗೋ ಡಾರ್ಲಿಂಗ್ಸ್. ಒಂದು ಲೈಟ್ ಇರಲಪ್ಪ, ಲಾಸ್ಟ್ ಲೈಟ್ ಆಫ್ ಮಾಡಿ ಓಡೋಗ್ಬಿಡೋಣ ಅಂದರೆ ಅಷ್ಟು ದೂರ ಇದೆ. ನಿಮಗೂ ಈ ಥರ ಫೀಲ್ ಆಗುತ್ತಾ? ನೈಟ್ ಹೊತ್ತು ಎಲ್ಲ ಲೈಟ್ಸ್ ಆಫ್ ಮಾಡಿ ಕೊನೇ ಲೈಟ್ನ ಆಫ್ ಮಾಡಿ ಓಡ್ಬಿಡ್ತೀರಾ? ಈ ಲೈಟ್ ಹಾಕೋಣ, ಈ ಲೈಟ್ ಇರಲಿ. ಇವಾಗ ಹಾಲ್ ಲೈಟ್ ಹಾಕಿ ರೂಮ್ ಲೈಟ್ ಆಫ್ ಮಾಡಿ. ಈಗ ಹಾಲ್ ಲೈಟ್ ಆಫ್ ಮಾಡಿ ಹೋಗೋದು ಬೇಡ, ಹಾಲ್ ಲೈಟ್ ಇರಲಿ. ಮನೆ ಅಂದಮೇಲೆ ಒಂದು ಲೈಟ್ ಇರಬೇಕು. ಯಾಕೋ ಆನ್ ಮಾಡಿ ಬಂದಿದೆ ಅಂದರೆ ನೀನೇ ಹೇಳಿದಲ್ಲಮ್ಮ, ಕತ್ಲೆ ಮನೆ ಬಿಡಬಾರ್ದು ಅಂತ ಹೇಳಿ ಮ್ಯಾನೇಜ್ ಮಾಡಿ. ಅಯ್ಯಯ್ಯೋ, 2 ಕಾರ್ ಕೀನೇ ತಂದಿದ್ದೀನಿ ಡಾರ್ಲಿಂಗ್ಸ್. ಮನೆ ಕೀ ಥರದೆ ನೋಡಿ. ಶಿಟ್. ಓಕೆ, ಮನೆ ಕೀ ತೊಗೊಳ್ಳೋಣ ಇವಾಗ. ಇಲ್ಲಿದೆ ಮನೆ ಕೀ. ಲಾಕ್ ಮಾಡಿ ಬೇಗ ಹೋಗೋಣ. ನನ್ನ ಬಂದು ಸ್ವಲ್ಪ ಕೆಲಸ ಇದೆ. ನಾಳೆ ಅದು ಸ್ವಲ್ಪ ಪ್ಲ್ಯಾನ್ಸ್ ಮಾಡಬೇಕು ವೀಡಿಯೋದು ಎಲ್ಲ. ಆ್ಯಂಡ್ ಆಗಿರೋ ವೀಡಿಯೋನೆಲ್ಲ ಎಡಿಟ್ ಮಾಡಬೇಕು. ಓಕೆ, ಲಾಕ್ ಹಾಕಾಯಿತು ಡಾರ್ಲಿಂಗ್ಸ್. ಇವಾಗ ಕೀನ ಎಲ್ಲಿಡ್ತೀನಿ ಅಂತ ನೋಡ್ತೀರಾ? ಬೇಡ, ಆ ಕಡೆನೂ ಯಾರೋ ನೋಡ್ತಾ ಇದ್ದಾರೆ. ಈಗ ಮೆತ್ತಗೆ ನಿಮ್ಗೆ ಗೊತ್ತಾಗ್ದಂಗೆ ಇಟ್ಬಿಡ್ತೀನಿ. ಎಲ್ಲಿಡ್ಲಿ? ಅಯ್ಯಯ್ಯೋ ಡಾರ್ಲಿಂಗ್ಸ್, ನಾನು ತಂದಿರೋ ಕಾರ್ ಕೀ ಇದು. ಬಟ್ ಇದರಿಂದ ಇದಿದೆ, ಅದ್ರ ಪಕ್ಕದಲ್ಲಿ ಆ ಕಾರ್ ಇದೆ. ಸೊ ಯಪ್ಪ
ಏನು ಈ ಥರ ಆಗ್ತಾಯಿದೆ, ಕಾರ್ ತೆಗಿಯೋಕ್ಕಾಗಲ್ಲ, ಹಿಂದೆ ಇರೋ ಕಾರ್ ತೆಗಿಬೇಕು. ಸೊ ವಿಲ್ ಗೋ ಆ್ಯಂಡ್ ಬ್ರಿಂಗ್ ಇನ್ನೊಂದು ಯಾವ ಕಾರ್ ಇದೆಯಪ್ಪ, ಓಕೆ ಆ ಕಾರ್ ತಿಕ್ಕಿ ತೊಗೊಂಬಂದು ಇನ್ನೋದು. ಯಾಕೆ ಹಿಂಗಾಗ್ತಾಯಿದೆ ನೋಡಿ, ಈ ಥರ ನಮ್ಮ ಲೈಫ್, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಯಾವ ಕಾರ್ ಕೀನಪ್ಪ, ಓಕೆ ಇದೆಲ್ಲ ಈ ಕಾರ್. ತೊಗೊಳ್ಳೋಣ, ದಿಸ್ ತೊಗೊಳ್ಳೋಣ. ಹಬ್ಬ, ಇವಾಗಲೇ ನೋಡ್ಕೊಂಬಿಡ್ತೀನಿ, ಅದೇ ತಾನೇ ಇರೋದು, ಎಷ್ಟು ಅದೇ ಲಾಸ್ಟಲ್ಲಿರೋದು. ಬನ್ನಿ ಓಕೆ ನೋಡ್ಕಾಕಾಯ್ತು. ಇವಾಗ ಈ ಕೀ ಜಾಗನ ಚೇಂಜ್ ಮಾಡ್ತಾಯಿದ್ದೀನಿ, ಆಗಲೇ ಇಟ್ಟಿದ್ದ ಕಡೆ ಇರೋಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಾವು ಕೊಡ್ತೀವಿ. ಡಲ್ಲಿಂಗ್ಸ್ ಕಮ್ ಲೆಟ್ಸ್ ಗೋ, ಕಮ್ ಆನ್. ಹೋಗೋಣವಾ? ನೀವು ಕೂಡ ಕರೆಕ್ಟಾಗಿ ಟೈಮ್ಗೆ ತಿನ್ನಿ, ಓಕೆ? ಹಾಂ, ನಾನೇ ಟೈಮಿಗೆ ತಿನ್ನಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲಪ್ಪ ಇದ್ರ ಕೀದು, ಓಕೆ ಇಲ್ಲಿದೆಯಾ? ಓಕೆ ಲೆಟ್ಸ್ ಗೋ. ಡಾರ್ಲಿಂಗ್ಸ್, ಮನೆ ಬಂದು ಇಲ್ಲಿಂದ ಜಸ್ಟ್ 4 ಕಿಲೋಮೀಟರ್ಸ್ ಆರ್ ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಕಿಲೋಮೀಟರ್ಸ್ ಅನ್ಕೊತೀನಿ, ಅಷ್ಟೇ ನಿಯರ್ ಬೈ ಇದೆ. ಒಂದು 10 ಮಿನಿಟ್ಸಲ್ಲಿ ಹೋಗ್ಬಿಡ್ತೀನಿ. ಬನ್ನಿ ಹೋಗೋಣ. ಏನಪ್ಪ ಮಾಡ್ತಾ ಇದೆಯಾ ಲಿಶು? ನೋಡಿ ಡಾರ್ಲಿಂಗ್ಸ್, ತಾತನು ಮೊಮ್ಮಗನು ಹೆಂಗ್ ಕೂತಿದ್ದಾರೆ ಆರಾಮಾಗಿ ಟಿವಿ ನೋಡ್ಕೊಂಡು. ತೋರಿಸ್ತಾವ್ರೆ ಅವ್ರು ಏನೇನು ಟಿವಿ ನೋಡ್ತಾ ಇದ್ದಾನೆ ತಾನೇ ಡ್ಯಾಡಿ? ಫೋನ್ ಏನು ಕೊಟ್ಟಿದ್ಯಾ ಅವನಿಗೆ? ಫೋನಲ್ಲಿ ಏನು ನೋಡ್ತಾ ಇದ್ದೀರಾ ಬಾಸ್? ಗೇಮ್ ಡೌನ್ಲೋಡ್ ಮಾಡ್ತಾ ಇದ್ದೀರಾ ಸರ್? ನೋಡಿ ಸರ್, ಸಿಂಗಲ್ ಡ್ರಾಯಿಂಗ್. ನೀವು ಈ ತರ ಗೇಮ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನೋಡೋದಾ? ಹೇಳ ಹಾಯ್ ಅತ್ಗೆ. ಬರ್ತಿದಂಗೆ ನಮ್ಮ ಅತ್ಗೆ ಏನೋ ಕೊಟ್ರು. ಏನತ್ಗೆ ಇದು? ಬಾಳೆ ದಿಂಡಲ್ಲಿ ಚುರುಮುರಿ ಮಾಡಿದ್ದಾರೆ ನಮ್ಮ ಅತ್ಗೆ. ಸೊ ಡಾರ್ಲಿಂಗ್ಸ್ ನೋಡಿ, ಇವತ್ತು ನಮ್ಮ ಅತ್ಗೆ ಮನೆಗೆ ಬಂದಿದ್ದೀನಿ ಊಟಕ್ಕೆ. ಅತ್ಗೆ ಬಾಳೆಕಾಯಿನ ಚುರುಮುರಿ, ನಾನು ನಾರ್ಮಲ್ ಪುರಿ ಚುರುಮುರಿ ಅನ್ಕೊಂಡೆ. ಬಾಳೆ ದಿಂಡ ಇದು, ಬಾಳೆ ದಿಂಡಲ್ಲಿ ಚುರುಮುರಿ ಮಾಡಿದ್ದಾರೆ ನಮ್ಮ ಅತ್ಗೆ. ಓಕೆ ಬನ್ನಿ ನೋಡಿ. ಚುರುಮುರಿನ ಇದು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ನೋಡೋಣ. ಬಾಳೆಕಾಯಿ ಚುರುಮುರಿ. ಓಕೆ ಡಾರ್ಲಿಂಗ್ಸ್, ಬಾಳೆಕಾಯಿನ ಚುರುಮುರಿನ ಟೇಸ್ಟ್ ಮಾಡೋಣ. ಏನಮ್ಮ ಮಾಡ್ತಾ ಇದೆಯಾ? ಏನಿದು? ಹಸಿ ಕಡಲೆಕಾಯಿ ತಿಂದಿದ್ದು ನಮ್ಮಮ್ಮ. ಫ್ಯಾನ್ ಹಾಕು ಮಮ್ಮಿ ಸಾಗ. ನೋಡಿ, ಇವಾಗ ತಾನೇ ಕಿತ್ಕೊಂಡ್ಬಂದಿರೋದು ಅನಿಸುತ್ತೆ ತೋಟದಿಂದ. ಮಣ್ಣು ಹಂಗೆ ಇದೆ ಕಡಲೆಕಾಯಿ ಮೇಲೆ. ಹಾಂ, ಕರೆಕ್ಟು. ನೋಡಿ, ನಮ್ಮ ಅತ್ತಿಗೆ ಏನು ಹೇಳಿದ್ರು, ಏನೇ ತಿಂತಾರೋ ನೀನು, ಎಂಥದೇ ತಿಂಡಿ ಇರಲಿ, ಪಕ್ಕದಲ್ಲಿ ಕಡಲೆಕಾಯಿ ಏನಾದ್ರು ಯಾರು ತಂದಿಟ್ರೆ ಫಸ್ಟು ಕೈ ಕಡಲೆಕಾಯಿಗೆ ಹೋಗುತ್ತೆ ಅಂತ. ನಿಜವಾಗ್ಲು ನೋಡಿ, ನಾನು ಹಂಗೆ ಕಡಲೆಕಾಯಿನೇ ತಿಂದೆ, ಇದನ್ನ ಸೈಡ್ಗೆ ಇಟ್ಬಿಟ್ಟು. ಕಡಲೆಕಾಯಿ ಪವರು ಡಾರ್ಲಿಂಗ್ಸ್ ಅದು. ನೋಡಿ, ಇದು ಬೆಳೆದಿರೋದು, ಎಲ್ಲಿಂದ ತಂದಿರೋದಲ್ಲ, ಇನ್ನು ಮಣ್ಣು ಹಂಗಂಗೆ ಇದೆ. ರಾಜ ಒಯ್ತಾ ಇದ್ರಂತೆ ಕುದುರೆ ಮೇಲೆ. ರಾಜರು ಆಗೆಲ್ಲ ಕುದುರೆ ಮೇಲೆ ತಾನೇ ಒಯ್ತಿದ್ದು ರಾಜರು. ಕುದುರೆ ಮೇಲೆ ಬರ್ತಾ ಇರ್ಬೇಕಾದ್ರೆ ಯಾರ್ದೋ ಮನೆಯಲ್ಲಿ ಬಾಗ್ಲಲ್ಲಿ ಕಡಲೆಕಾಯಿ ಒಣಗಾಕಿದ್ರಂತೆ. ಇದನ್ನ ಕಡಲೆಕಾಯ ಒಣಗಾಕಿದ್ರಂತೆ. ಕುದುರೆಯಿಂದ ಕೆಳಗಡೆ ಇಳಿದ್ಬಿಟ್ಟು 2 ಕಡಲೆಕಾಯಿ ತಗೊಂಡು ತಿಂದ್ಬಿಟ್ಟು ಆಮೇಲೆ ಹತ್ತೋದ್ರಂತೆ. ಅಷ್ಟು ಅಟ್ರಾಕ್ಷನ್ ಇದು ಕಡಲೆಕಾಯಿ. ಅಷ್ಟು ಅಟ್ರಾಕ್ಷನ್ ಇದು ಅಂತ ಕಡಲೆಕಾಯಿ. ಅಷ್ಟು ಪವರ್ ಐತೆ ಇದ್ರಲ್ಲಿ. ನಂಗಂತೂ ಹೆವಿ ಇಷ್ಟ ಕಡಲೆಕಾಯಿ. ಯಾವ ಚುರುಮುರಿ ಹೇಳಿ, ಅದೇನು ಹೇಳಿ ಹೋಗ್ಲಿ, ಏನು ತಿಂತ ಇದ್ದೀರಾ? ಬಾಳೆ ದಿಂಡಿನ ಚುರುಮುರಿ. ಬಾಳೆ ದಿಂಡಿ ಇದೆ ಅಂತ ಗೊತ್ತಾಗ್ತಾಯ್ತಾ? ನಂಗೆ ಗೊತ್ತೇ ಆಗಲಿಲ್ಲ ಆ್ಯಕ್ಚುಲಿ. ಒಳ್ಳೆ ನಿಪ್ಪಿಟ್ಟೆಲ್ಲ ಸಿಕ್ಕಿ ಚುರುಮುರಿ ಥರನೇ ಫೀಲ್ ಆಗ್ತಾಯಿತ್ತು. ಚೆನ್ನಾಗಿತ್ತಲ್ಲ? ಹೆಂಗಿದೆ ಸುಧಾಮಣಿ? ಈ ಚುರುಮುರಿ ಇದರಲ್ಲಿ ಮೈಸೂರಲ್ಲಿ ಒಂದು ಪ್ಲೇಟ್ 50 ರೂಪಾಯಿ. ಅಯ್ಯೋ ಹೌದಾ, ಅಷ್ಟೊಂದು? ಓಕೆ ಡಾರ್ಲಿಂಗ್ಸ್, ಊಟ ಆಯಿತು, ಬನ್ನಿ ಹೋಗೋಣ. ಅದಕ್ಕೆ ಬಾಳೆ ದಿಂಡು ಚುರುಮುರಿ ಸಖತ್ತಾಗಿತ್ತು, ಸೂಪರ್ ಆಗಿತ್ತು, ಊಟನೂ ಸಖತ್ತಾಗಿತ್ತು. ಲೆಟ್ಸ್ ಗೋ. ತುಂಬ ಚೆನ್ನಾಗಿತ್ತು ಅದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಹೋಗೋಣವಾ? ಚಿಟ್ಟೆ ಸರಗು ತೊಗೊಂಡಿದ್ಯಾ? ಹೌದಾ? ಕಮ್ ಲೆಟ್ಸ್ ಗೋ. ಅಣ್ಣ ಹೋಗಿ ಬರ್ತೀನಿ. ಬಾಯ್ ಅಣ್ಣ. ಬಾಯ್. ಸಿನಿಮಾ ಬಾಯ್. ಏನು ಮಾಡ್ತಾ ಇದ್ದೀರಾ? ಏನು ನೋಡ್ತಾ ಇದ್ದೀರಾ?
ಕಾಂತಾರ ಮೂವಿ ನೋಡ್ತಾ ಇದ್ದೀರಾ? ಚೇಂಜ್ ಮಾಡಿದ್ರೆ ಈಗ ಮೂವಿನ? ಓಕೆ ಬಾಯ್. ಪುತ ಕೊಡು. ಬಾಯ್. ಓಕೆ ಇದಕ್ಕೆ ಬಾಯ್. ರಾಜೇಶ್ವರಿ ಅಪ್ಪ ತಿಪ್ಪನ್ಗೆ ಹೇಳ್ದ ಅಂತೆ. ಓಕೆ ಡಾರ್ಲಿಂಗ್ಸ್ ರೆಡಿ ಬರೋದಾ? ಬಾಯ್. ಗುಡ್ ನೈಟ್. ಬಾಯ್ ಕಣ್ ಮಮ್ಮಿ. ಬಾಯ್. ಗುಡ್ ನೈಟ್. ನೋಡಿ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಇಬ್ರಿಗೂ ಗುಡ್ ಬಾಯ್. ಸಾರಿ, ನಮ್ಮ ಡ್ಯಾಡಿ ಮಮ್ಮಿ ಇಬ್ರಿಗೂ ಗುಡ್ ನೈಟ್ ಹೇಳಿ ನಮ್ಮ ಮಮ್ಮಿನ ಕರ್ಕೊಂಡು ಹೋಗೋಣ. ಓಕೆ ಕಮ್ ಲೆಟ್ಸ್ ಗೋ. ಒಳ್ಳೆ ಊಟ ಆಯ್ತಪ್ಪ. ದಿನ ಈ ಥರ ಊಟ ಮಾಡಿದ್ರೆ ಊದ್ಕೊಂಡ್ಬಿಡ್ತೀನಿ ಅಷ್ಟೆ. ಸಖತ್ತಾಗಿತ್ತು ಚುರ್ಮುರಿ. ನಮ್ಮ ಫ್ಯಾಮಿಲಿಯಲ್ಲಿ ಡಿಫ್ರೆಂಟಾಗಿ ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರ್ತಾರೆ ಅಡುಗೆಲಿ ಅಂದರೆ ಅದು ನಮ್ಮ ಅತ್ತಿಗೆ. ಸಖತ್ತಾಯಿತು ನೋಡಿ. ರೋಡ್ ಇಲ್ಲೇ ಇದೆ. ಏನಾದ್ರು ನೋಡಿದಾಗ ಮಾಡ್ತೀನಿ. ಯೂಟ್ಯೂಬ್ ಏನಾದ್ರು ನೋಡಿದಾಗ ಮಾಡ್ತಾ ಇರ್ತೀರಾ? ಸೂಪರ್. ನೋಡಿದಾಗ ಏನಾದರೂ ಟ್ರೈ ಮಾಡಬೇಕು ಅಂತ ಅನ್ಕೊಂಡು ಮಾಡ್ತೀನಿ. ನೋಡಿ ಟ್ರೈ ಮಾಡೋದು ಇವರು, ಹೊಟ್ಟೆ ತುಂಬ ತಿನ್ನೋದು ನಾವು. ಸೊ ಲಕ್ಕಿ ಅಲ್ಲ. ಓಕೆ ಬರೋದ ಅದಕ್ಕೆ ನಿಮ್ಗೆಲ್ಲ ಖುಷಿ ಪಡಿಸೋದೇ ನಮಗೆ ಖುಷಿ. ಅದಕ್ಕೆ ಟಚ್ ಆಗೋಯ್ತು ಅದಕ್ಕೆ. ಓಕೆ ಅದಕ್ಕೆ ಬಾಯ್. ಸುಧಾಮಣಿ ಬನ್ನಿ ನಮ್ಮ ಮಮ್ಮಿಗೆ ಬಾಯ್ ಮಾಡೋಣ. ಬಾಯ್ ಮಮ್ಮಿ ಜಾನ್. ಬಾಯ್ ಮಮ್ಮಿ. ಬಾಯ್ ಅಣ್ಣ ಬಾಯ್. ಓಕೆ ಡಾರ್ಲಿಂಗ್ಸ್ ಬನ್ನಿ ಹೋಗೋಣ. ರಾಜೇಶ್ವರಿ ರಾಜಿ ಅಡುಗೆ ಮಾಡೋದು ತಪ್ಪಿಸ್ಕೊಂಬಿಟ್ಟೆ ಹೆಂಗೋ. ಈಗ ನೋಡಿ ಡಾರ್ಲಿಂಗ್ಸ್, ಅದಕ್ಕೆ ಮನೆಗೆ ಹೋಗಿ ಊಟ ಮಾಡ್ಕೊ ಬಂದಿದ್ದು ಮುಗೀತು. ಈಗ ಇವಳು ಅಡುಗೆ ಮಾಡಂಗಿಲ್ಲ ಏನಿಲ್ಲ. ನಮ್ಮ ಅಮ್ಮಂಗೆ ಖುಷಿ. ಆರಾಮಾಗಿ ನಿದ್ರೆ ಮಾಡಿ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು ಅಕ್ಷಯ್. ಬೆಳಗ್ಗೆ 4 ಗಂಟೆಗೆ ಯಾಕಮ್ಮ ಹೇಳ್ತೀಯಾ? ನಾಳೆ ಭೀಮ್ನ ಅಮಾವಾಸ್ಯೆ ಅಲ್ವಾ? ಓ ನಿಮ್ಮ ಯಜಮಾನ್ರು ಮೇಲವ್ರಲ್ಲ? ಮೇಲಕ್ಕವ್ರೆ ಇಲ್ಲ, ನನ್ನ ಜೊತೆಗೆ ಇದ್ದಾರೆ. ಆ ಥರ ನಾಳೆ ಭೀಮ್ನ ಅಮಾವಾಸ್ಯೆ ಪಾದ ಪೂಜೆ ಮಾಡಕ್ಕೆ ನಿಮ್ಮ ಯಜಮಾನ್ರು ನಮ್ಮ ಡ್ಯಾಡಿ ಮೇಲೆ ದೇವ್ರ ಹತ್ರ ಇದಾರಲ್ಲ? ಇಲ್ಲ, ಅಲ್ಲೇ ಫೋಟೋ ಇಲ್ಲ. ಫೋಟೋಗೆ ಮಾಡ್ತೀಯಾ? ಫೋಟೋಗೆ ಮಾಡ್ತೀನಿ. ಆಯ್ತಪ್ಪ ರಾಜೇಶ್ವರಿ. ಫೋಟೋಗೆ ಹೂವು ಹಾಕ್ಬಿಟ್ಟು ಅಕ್ಷಯ್ ಹಾ ಮಾಡಿದ್ರೆ ಅವ್ರು ನಮ್ಗೆ ಮೇಲ್ಗಡೆ ಆಶೀರ್ವಾದ ಮಾಡ್ತಾರೆ. ಅಯ್ಯಯ್ಯೋ ರಾಜಿ. ಚೆನ್ನಾಗಿರು ರಾಜಿ, ಹಾ ನನ್ ಮಗನ್ ಚೆನ್ನಾಗಿ ನೋಡ್ಕೊ. ಅಯ್ಯಯ್ಯೋ ಎಮೋಷನಲ್ ಮಾಡ್ತಾ ಇದೀಯ ರಾಜೇಶ್ವರಿ ನೀನು. ನನ್ ಮಗ ಚೆನ್ನಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡು ಅಂತ ಹೇಳ್ತಾರೆ. ಹಾ ಆಯ್ತು, ನಿಂಗೆ ಗೊತ್ತಾಗ ನಿಂಗೆ ಕೇಳಿಸುತ್ತದು ಅವ್ರು ಹೇಳೋದು. ಈಗ ಅವರೇ ತಾನೇ ಹೇಳಿದ್ದು ಏನಂತ? ಈ ತರ ಯಾವ ತರ ಹೇಳು ಅಕ್ಷಯ್ಗೆ ಅಂತ. ಅವರೇ ಅಲ್ಲಿದ್ದಾರ ಇಲ್ಲೆಲ್ಲಾದ್ರು? ನಿನ್ನ ಕಾಣಿಸಲ್ಲ, ಅವ್ರು ನನಗೆ ಮಾತ್ರ ಕಾಣಿಸಲ್ಲ. ಓ ಶಿವನೇ ದೇವ್ರೆ. ಸರಿ ನನ್ ಮಾತ್ರ ಕಾಣಿಸಲ್ಲ. ಹುಷಾರು ಕಣ್ ಮಮ್ಮಿ. ನೀನ್ ನಿಜ ತಾನೆ? ನೀನ್ ರಿಯಲ್ ತಾನೆ? ರಾಜಿನೇ ತಾನೆ ನೀನು? ರಾಜಿನ ಅಕ್ಷಯ್. ಅಯ್ಯಪ್ಪ ಆಯ್ತಪ್ಪ ರಾಜೇಶ್ವರಿ, ಏನೋ ಒಂದು ಮಾಡು. ಓಕೆ ಅಕ್ಷಯ್, ಇಲ್ಲೇ ನಿಲ್ಸು ಅಕ್ಷಯ್, ನಾನು ಅಕ್ಕ ಮನೆಗೆ ಹೋಗ್ತಿದ್ದೀನಿ. ನೀನ್ ದಯವಿಟ್ಟು ನಾರ್ಮಲ್ ಆಗಿ ಮಾತಾಡೋ ರಾಜಿ. ಅಕ್ಷಯ್ ಇಲ್ಲೇ ನಿಲ್ಸು, ಅಕ್ಕನ ಮನೆಗೆ ಹೋಗ್ತೀನಿ. ಓಕೆ ನೋಡಿ ನಮ್ಮ ಅಕ್ಕ ಅಕ್ಕನ ಮನೆಗೆ ಹೋಗ್ತಾ ಇದಾರೆ. ನಮ್ಮ ಮನೇಲೇ ಇರಲ್ಲ ರಾಜಿ, ಅವಳು ಮನೇಲೇ ಇರಲ್ಲ. ಅಲ್ಲಿ ಎಲ್ಲಾ ಕಡೆ ಇರ್ತಾಳೆ. ಹೋಗಮ್ಮ ಆಯ್ತು. ಊಟ ಒಬ್ಬರ ಮನೆ ಅಕ್ಷಯ್, ತಿಂಡಿ ಒಬ್ಬರ ಮನೆ. ನೀನ್ ಆರಾಮಾಗಿ ಎಲ್ಲಾನು ಮಿಸ್ ಮಾಡು, ತಪ್ಪಿಸ್ಕೊ ನೀನ್ ಎಲ್ಲಾದ್ರಿಂದ. ಆಯ್ತು ಹುಷಾರಾಗಿ ನೋಡ್ಕೊಂಡು ತೆಗಿಯವಾ ಬಂಗಾರು. ಹುಡುಗಾರು ಟಚ್ ಮಾಡ್ಬಿಟ್ಟಿ. ಆಯ್ತು ಹುಷಾರು ಕಣೆ ರಾಜಿ. ಬಾಯ್ ಅಕ್ಷಯ್. ಆಯ್ತು ಕಣೆ ಹೋಗಿ. ನನ್ನನ್ನೇನ ಭೇಟಿ ಎಷ್ಟು ಗಂಟೆಗೆ? ಎಷ್ಟು ಗಂಟೆಗೆ ನೀನು ಎಷ್ಟು ಗಂಟೆಗೆ ಬರ್ತೀಯ ಮನೆಗೆ? ಅಷ್ಟು ಗಂಟೆಗೆ 10 o'clock. ಆಯ್ತು ಓಕೆ ಬಾಯ್. ನೋಡಿ ಅದು ನಮ್ಮ ಅಕ್ಕನ ಮನೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಲಾಸ್ಟ್ ಮನೆ, ಅದು ಅಲ್ಲಿಗೆ ಹೋಗ್ತಾ ಇದ್ದಾಳೆ ಇವಾಗ. ಊಟ ಅತ್ತಿಗೆ ಮನೆ, ಈಗ ಟಾಕು ಅಕ್ಕನ ಮನೆ, ನಿದ್ದೆ ನಮ್ಮ ಮನೆ. ರಾಜಿ ಲೈಫೇ ಲೈಫ್ ಅಪ್ಪ. ಬನ್ನಿ ಬೋಣ ನಾವು. ಓಕೆ ಸಕ್ಕತ್ತಲ್ಲ. ಓಕೆ ಡಾರ್ಲಿಂಗ್ಸ್ ಬಂದಾಯಿತು ಮನೆಗೆ. ಊಟ ಮಾಡಿಕೊಂಡು ಇವಾಗ ಹೋಗಿ ಬೇರೆ ಏನು ಕೆಲಸಗಳಿದೆ ಅದು ನೋಡೋಣ. ಸಿಗ್ತೀನಿ ಡಾರ್ಲಿಂಗ್ಸ್ ನಾಳೆ ಬ್ಲಾಗಲ್ಲಿ. ಅಲ್ಲಿ ತನಕ
ಟಾಟಾ ಬಾಯ್ ಸಿ ಯು ಲವ್ ಯು.